ಸೊ ಸಾಧು ಸರ್, ಕಾಮಿಡಿ ಸಿನಿಮಾಗಳು ಅಂತ ಬಂದಾಗ ಮುಂಚೆ ಇದ್ದಿದ್ದ ಕಾಮಿಡಿಗೂ ಇವಾಗಿರೋ ಕಾಮಿಡಿಗೂ ಒಂದಷ್ಟು ಡಿಫ್ರೆನ್ಸ್ಗಳು ಆಗಿದೆ. ಜನರೇಷನ್ ತಕ್ಕಾಗ ಎಲ್ಲ ಪಾತ್ರಗಳು ಅಥವಾ ಎಲ್ಲ ಜಾನರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಬಟ್ ನಿಮ್ಗೆ ಏನಾದರೂ ಒಂದು ಮಿಸ್ಸಿಂಗ್ ಫೀಲಿಂಗ್ ಇದೆಯಾ? ಅಂದರೆ ಮುಂಚೆ ಇದ್ದಿದ್ದ ಕಾಮಿಡಿಗೂ ಈ ಇರೋ ಕಾಮಿಡಿಗೂ ನಿಮ್ಗೆ ಏನಾದರೂ ತುಂಬ ಮೇಜರ್ ಡಿಫ್ರೆನ್ಸ್ ಏನಾದರೂ ಕಾಣಿಸುತ್ತಾ ಸರ್? ಇಲ್ಲ, ಹೌದು, ಖಂಡಿತ. ಮುಂಚೆ ಕಾಮಿಡಿ ಅಂದರೆ ನಿಜ ಹೇಳ ಸುಳ್ಳು ಹೇಳ್ಬೇಕಾ? ನಿಜ ಹೇಳಿ, ಸತ್ಯ ಹೇಳಬೇಕು. ನಾವು ಯಾವತ್ತಿದ್ರು ಸ್ಟ್ರೈಟ್. ಹಿಂದಿನ ಕಾಮಿಡಿಗಳ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಿಂದ ನೀವು ತೊಗೊಂಡ್ರೆ ಎಲ್ಲನೂ ಆ್ಯಕ್ಷನ್ ಕಾಮಿಡಿ. ತುಂಬಾ ಕೋತಿ ಚೇಷ್ಟೆ ಮಾಡಬೇಕು. ಕಾಮಿಡಿ ಅಂದ ತಕ್ಷಣ ಮಕ್ಕ ಹಿಂಗೆ ಮಾಡಬೇಕು, ಅನ್ಬೇಕು, ಇನ್ನೊಂದು ಏನೇನೋ ಮಾಡಬೇಕು, ಎಗರಬೇಕು, ಕುಣಿಬೇಕು, ಬೀಳಬೇಕು, ಹಂಗಿತ್ತು. ಈಗ ಹಂಗಲ್ಲ. ಈಗ ಡೈಲಾಗ್ ಓರಿಯೆಂಟೆಡ್ ಕಾಮಿಡಿ ಜಾಸ್ತಿ. ಏನಂದರೆ ಏನು ಪಂಚ್ ಮಾಡ್ತಾನೆ ಇವನು ಅನ್ನೋದು ಮಾತ್ರ. ಇವಾಗ ಆ ಕಾಮಿಡಿಗಳು, ಇವಾಗ ನೀವು ಗೌಂಡರ್ ಮನಿ ತಮಿಳಲ್ಲಿ ತೊಗೊಂಡ್ರೆ ಅವರು ಡೈಲಾಗ್ ಕಾಮಿಡಿನೇ ಯಾವಾಗ್ಲೂ. ಹೌದು, ಆ ಥರ ಈಗ ಬಂದು ಡೈಲಾಗ್ ಅನ್ನೋದು ಕಾಮಿಡಿಗೆ ಸೇರಿಕೊಂಡಿದೆ. ಕಾಮಿಡಿಯನ್ಸ್ಗೆ ಆ ಸೀನು ಆ ಡೈಲಾಗಲ್ಲಿ ಏನು ಪಂಚ್ ಕೊಡ್ತಾರೆ, ಏನು ಕಾಮಿಡಿ ಅದ್ರಲ್ಲಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಈಗಿನ ಕಾಮಿಡಿ. ಅದಕ್ಕೆ ತುಂಬ ಇವಾಗ ಕಾಮಿಡಿಯನ್ಸು ಮೇಜರ್ ಆ್ಯಕ್ಷನಲ್ಲಿ ಬರ್ತಾಯಿದ್ದಾರೆ, ಮೇಜರ್ ಸೀನಲ್ಲಿ. ಮುಂಚೆಲ್ಲೂ ಕಾಮಿಡಿಯನ್ಸ್ ಅಂದರೆ ಅಲ್ಲಿ ಅದೇ ನಾನು ಹೇಳಿದ್ನಲ್ಲ, ಕಾಮಿಡಿಯನ್ ಅಂದ ತಕ್ಷಣವೇ ಒಬ್ಬ ಜೋಕರ್ ಅಂತ ಫಿಕ್ಸ್ ಮಾಡಿಬಿಡೋರು. ಈಗ ಹಂಗಲ್ಲ. ಈಗ ಕಾಮಿಡಿಯನ್ನು ಕತೆ ಒಳಗೆ ಹೀರೋ ಜೊತೆಗೆ ಅಥವಾ ಹೀರೋಯಿನ್ ಜೊತೆಗೆ ಇಡೀ ಸಿನಿಮಾಗೆ ಒಂದು ವಿಲನ್ ಎಷ್ಟು ಮುಖ್ಯನೋ ಅಷ್ಟೇ ಕಾಮಿಡಿಯನ್ ಕೂಡ ಈಗ ಒಂದು ಸಿನಿಮಾಗೆ ಮುಖ್ಯ ಆಗ್ತಾನೆ. ಈಗ ಎಷ್ಟೊಂದು ಸಿನಿಮಾಗಳು ಸೋತೋಗಿದ್ದಾವೆ. ಯಾಕೆ ಹೇಳಿ? ಕಾಮಿಡಿ ಇಲ್ಲದೆ ಸೋತೋಗಿದ್ದಾವೆ. ತುಂಬ ಸೀರಿಯಸ್ ಸಿನಿಮಾ ಈಗಿನ ಜಂಜಾಟದಲ್ಲಿ, ಈಗಿನ ಸ್ಟ್ರೆಸ್ಸಲ್ಲಿ ಯಾರೋ ತುಂಬಾ ಸೀರಿಯಸ್ ನೋಡಿ ಅಯ್ಯೋ ಅನ್ನೋದಕ್ಕೆ ರೆಡಿ ಇಲ್ಲ. ಅವಾಗ ಮುಂಚಿನ ಕಾಲ ಇತ್ತು, ಆವಾಗ ಒಬ್ಬರೇ ರಾಜ್ಕುಮಾರ್ ಅವರು, ಒಬ್ಬರೇ ವಿಷ್ಣುವರ್ಧನ್ ಇದ್ದರು. ಈಗ 150 ಹೀರೋಗಳಿದ್ದಾರೆ. ಇದ್ರ ಮಧ್ಯೆ ಒಬ್ಬ ಹೀರೋ ಗೆಲ್ಲಬೇಕು, ಒಬ್ಬ ಕಾಮಿಡಿಯನ್ ಗೆಲ್ಲಬೇಕು, 150 ಹೀರೋಯಿನಲ್ಲೂ ಒಂದು ಹೀರೋಯಿನ್ ಗೆಲ್ಲಬೇಕು ಅಂದಾಗ ಅಷ್ಟೇ ಪ್ರಾಮುಖ್ಯತೆ ಎಲ್ಲರಿಗೂ ಬೇಕಾಗುತ್ತೆ. ಸೊ ಈಗಿನ ಕಾಮಿಡಿ ಆ ಲೆವೆಲಲ್ಲಿ ಇದೆ. ಆದರೂ ನೀವು ತೊಗೊಂಡ್ರೆ ಮುಂಚೆಯಿಂದನೂ ಈಗ ತಾಯಿ ನಾಗೇಶ್ ಅವರು ಹೀರೋ ಆಗಿ ಸಿನಿಮಾ ಮಾಡಿದ್ದಾರೆ. ತಾಯಿ ನಾಗೇಶ್ ಅವರು ಗೌಂಡರ್ ಮನಿ ಕೂಡ ಮಾಡಿದ್ದಾರೆ. ಈಗ ಸಂತಾನಂ ಬಿಕೆಮ್ ಎ ಹೀರೋ. ಆಮೇಲೆ ನಮ್ಮ ಯೋಗಿ ಬಾಬು ಆಗ್ಬೋದು, ವಡಿವೇಲ್ ಅವರು ಆಗ್ಬೋದು, ಸಾಧು ಕೋಕಿಲ ಆಗ್ಬೋದು, ಶರಣ್ ಆಗ್ಬೋದು, ಕೋಮಲ್ ಆಗ್ಬೋದು, ಜಗ್ಗೇಶ್ ಅವರು ಆಗ್ಬೋದು. ಆ ರೀತಿ ನೀವು ತೊಗೊಂಡ್ರೆ ಈ ಕಾಮಿಡಿಯನ್ಸ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಈಗ ಒಂದು ಹೀರೋಗೆ ಒಂದು ಆಡಿಯನ್ಸ್ ಅಂದರೆ ಅವ್ರನ್ನ ಇಷ್ಟಪಡೋಂಥ ನನಗೆ ದರ್ಶನ್ ಇಷ್ಟ, ನನಗೆ ಯಶ್ ಇಷ್ಟ ಅಂತ ಇದೆ. ಆದರೆ ಕಮಿಡಿಯನ್ಸ್ಗೆ ಎಲ್ಲ ಹೀರೋಗಳ ಇಷ್ಟಪಡುವಂಥವ್ರು ಕಾಮಿಡಿಯನ್ಸ್ನ ಎಲ್ಲರೂ ಇಷ್ಟಪಡ್ತಾರೆ. ಅದರಿಂದ ಚಿಕ್ಕನ್ಗೆ ಬರೀ ಅವ್ರ ಫ್ಯಾನ್ಸ್ ಆಗಲಿ ಅವ್ರು ಬರಬೇಕು ಅನ್ನೋದಿಲ್ಲ, ಬಂದೇ ಬರ್ತಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸು ಬರ್ತಾರೆ. ಯಾಕೆಂದರೆ ಎಲ್ಲ ಹೀರೋಗಳ ಜೊತೆ ಚಿಕ್ಕಣ್ಣ ಮಾಡಿದ್ದಾನೆ. ಸೊ ಆ ಪ್ರೀತಿ ಇದ್ದೇ ಇರುತ್ತೆ. ಏನು ಮಾಡಿರ್ಬೋದು, ಚಿಕ್ಕಣ್ಣ ಹೀರೋ ಆಗಿ ಅನ್ನೋದು ಇರುತ್ತೆ, ಅದು ಬಂದೇ ಬರುತ್ತೆ. ಬಟ್ ಕಮ್ಯುನಿಟಿಗೆ ಈಗ ಇರುವಂಥ ಪ್ರಾಮುಖ್ಯತೆಯೇ ಬೇರೆ. ವೆರಿ ನೈಸ್ ನಾವು. ಅದಕ್ಕೆ ನಾವೆಲ್ಲ ಗುಡುಗಿಸ್ತಾನೆ ಇದ್ದೀವಿ ಇನ್ನೂ.